ನೆಕ್ಸ್ಟ್ ನಾವು ಲೆಗ್ನಲ್ಲಿ ಪಾದ ಆ್ಯಕ್ಟಿವೇಟ್ ಮಾಡಬೇಕು. ಮುಂದೆ ಒಂದು 10 ಸತಿ ಆ್ಯಕ್ಟಿವೇಟ್ ಮಾಡಿ, ಅದಾದಮೇಲೆ ನೀಸ್ ಮೊಳಂಕಾಲು ಅದನ್ನು 10 ಸತಿ ಮುಂದೆ ಕೆಳಗಡೆ ಫ್ರಂಟು ಬ್ಯಾಕು ಆ್ಯಕ್ಟಿವೇಟ್ ಮಾಡಿ. ಈಗ ಕಂಪ್ಲೀಟ್ ಲೆಗ್ಗು ಶೇಕ್ ಮಾಡಬೇಕು. 1 2 3 4 5 6 ಅಂತ 10 ಸತಿ ಶೇಕ್ ಮಾಡಿ. ಆಮೇಲೆ ಬೆಂಡಿಂಗ್ ಆ್ಯಂಡ್ ಸ್ಟ್ರೆಚಿಂಗ್, ಆ ಲೆಗ್ಗು ಮೇಲೆ ಕೆಲೆ ಆಮೇಲೆ ಫ್ರಂಟ್ ಬ್ಯಾಕು ಇದೇ ಥರ ಇನ್ನೊಂದು ಲೆಗ್ಗನ್ನು ನಾವು ಮಾಡಬೇಕು. ಅದೇ ಆ್ಯಂಕಲು, ಆಮೇಲೆ ನೀ, ಆಮೇಲೆ ಫುಲ್ ಲೆಗ್ಗು, ಆಮೇಲೆ ಸ್ಟ್ರೆಚಿಂಗು, ಬೆಂಡಿಂಗು, ಫುಲ್ ಲೆಗ್ಗು ಮಾಡಬೇಕು. ಈಗ ಫಿಂಗರ್ಸ್ಗೆ ಆ್ಯಕ್ಟಿವೇಶನು. ಫಸ್ಟು ಈ ಫಿಂಗರ್ಸ್ ಮಾತ್ರ ಹಂಗಂಗೆ ಶೇಕ್ ಮಾಡಿ 1 2 3 4 5 10 ಸತಿ. ಆಮೇಲೆ ಎಲ್ಬೋನಿಂದ ಫ್ರಂಟ್ ಬ್ಯಾಕು ಸೈಡ್ನಲ್ಲಿ ಶೇಕ್ ಮಾಡಿ, ಸೈಡ್ ವೇಸು 5 ಟೈಮ್ಸ್ 6 ಟೈಮ್ಸ್ 10 ಟೈಮ್ಸ್ ಮಾಡಿ. ಆಮೇಲೆ ಫುಲ್ ಹ್ಯಾಂಡು ಹಂಗೆ ಶೇಕ್ ಮಾಡಿ, ಸೈಡು ಗೀಡು ಎಲ್ಲ ಚೆನ್ನಾಗಿ ಶೇಕ್ ಮಾಡಿ ಹ್ಯಾಂಡು. ಆಮೇಲೆ ಇದೇ ಥರ ನೆಕ್ಸ್ಟ್ ಹ್ಯಾಂಡನ್ನು ರಿಪೀಟ್ ಮಾಡಬೇಕು. ಇದಾದಮೇಲೆ ಕಾಲಿನಲ್ಲಿರುವ ಫಿಂಗರ್ಸು ಟೋಸು ಅದನ್ನು ಲೈಟಾಗಿ ಪ್ರೆಸ್ ಮಾಡಿ 2 ಕಾಲು 1 ಕಾಲು 2 ಕಾಲು 1 2 3 ಸತಿ. ಆಮೇಲೆ ಈ ನೀಸ್ನು ರೊಟೇಟ್ ಮಾಡಬೇಕು ಮಸಾಜ್ ಮಾಡ್ತಾ. ತುಂಬ ಫೋರ್ಸ್ಫುಲ್ಲಾಗಿ ಮಾಡಬೇಡಿ. ಮಾಡ್ತಾ ಇರುವಾಗ ಏನೇನು ನೋವು ಬಂದರೆ ಸ್ಟಾಪ್ ಮಾಡಿಬಿಟ್ಟು ರಿಲ್ಯಾಕ್ಸ್ ಮಾಡಿ.